ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಬನ್ನೂರು ಹೋಬಳಿಯ ಹೆಮ್ಮೆಯ ಚಲನಚಿತ್ರ ನಟರು ನಮ್ಮ ಶ್ರೀನಿವಾಸ್ ಅವರು ಏನೋ ಒಂದು ಚಿತ್ರಕ್ಕೆ ತಾವು ಕೈ ಹಾಕ್ತಾನೆ ಇರ್ತೀರಾ. ಇವತ್ತು ಯಾವ ಚಿತ್ರನ ತಾವು ಜೊತೆಲಿದ್ದೀರಾ? ಸರ್, ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಅನಿಲ್ ಕುಮಾರ್ ಅವರು ಈಗ ಆಲ್ರೆಡಿ 2 ಪಿಕ್ಚರ್ನ ರಿಲೀಸ್ ಮಾಡಿದ್ದಾರೆ. ಚೆನ್ನಾಗಿ ಅದ್ದೂರಿ ಸಕ್ಸಸ್ ಆಗಿ ಬಂದಿದೆ. ಅಸ್ಥಿರ, ಆತ್ಮ ಅಂತ ಅವರ ಇದು 3ನೇ ಚಿತ್ರ. ಆ ಚಿತ್ರಗಳು ಕೂಡ ಯಶಸ್ವಿಯಾಗಿ ಬಂದಿದೆ. ಈಗ 3ನೇ ಚಿತ್ರ ಶಕುನ ಅಂತ. ಶಕುನ ಹೆಸರೇ ಭಾಳ ವಿಜೃಂಭವಾದ ಒಂದು ಸ್ವಾರಸ್ಯ ಇರೋದ್ರಿಂದ ಚೆನ್ನಾಗಿದೆ. ಇವತ್ತಿನ ದಿನ ಕಿರಣ್ ಕುಮಾರ್ ಅಂತೇಳಿ ಡೈರೆಕ್ಟ್ರು, ಅನಿಲ್ ಕುಮಾರ್ ಅಂತೇಳಿ ಪ್ರೊಡ್ಯೂಸರು, ಮತ್ತು ಇವರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು. ಇವರು ನಿಮ್ಮ ಹೆಸರು ಸರ್? ಶಶಿಕುಮಾರ್ ಅಂತ ಅವರು ಆರ್ಟಿಸ್ಟೇ. ಅವರು ಪಾತ್ರ ಮಾಡ್ತಾಯಿದ್ದಾರೆ. ನಮ್ಮ ಮೇಡಮ್ ಅವರು ಮಾಡ್ತಾಯಿದ್ದಾರೆ, ಮಹಿಳಾ ಕಲಾವಿದರು. ನಮ್ಮ ಇವರು ಪುಟ್ಟಣ್ಣವರು ಮಾಡ್ತಾರೆ, ನಮ್ಮ ಬನ್ನೂರಿನವರು. ಇವರು ಮಾಕನಹಳ್ಳಿ ಗ್ರಾಮಸ್ಥರು. ನಮ್ಮ ರಾಮಸ್ವಾಮಿ ಅವರು ಇವರು ಮಾಲಿ ಇದು ಮಾಡ್ತಾರೆ. ನಮ್ಮ ಇವರು ಕೂಡ ಚೆಲುವಣ್ಣವರು ನಮ್ಮ ಅವರು. ಇಷ್ಟು ತಂಡ ಇನ್ನೂ ಸುಮಾರು ತಾರಾ ಬಳಗ ಇದೆ. ಈ ತಾರಾ ಬಳಗ ಈ ಸೀನಿಗೆ ಬೇಕಾಗಿದ್ದು ತಾವು ಇಲ್ಲಿ ಬಂದು ತೆಗಿತಾ ಇದ್ದೀರಾ. ಇನ್ನು ನಾಳಿದ್ದು ಸುಮಾರು ಒಂದು 50-60 ಜನ ತಾರಾ ಬಳಗದೊಂದಿಗೆ ಅದ್ದೂರಿ ಚಿತ್ರೀಕರಣ ಇದೆ. ಇವತ್ತು ಶಕುನ ಚಿತ್ರನ ಇವತ್ತು ಮಾಡಿದ್ವಿ. ನಾವು ಊರು ಗೌಡನ ಪಾತ್ರ ಮಾಡ್ತಾಯಿದ್ವಿ, ಹಾಗೂ ಹೀರೋಯಿನ್ ತಂದ ಪಾತ್ರ ಮಾಡ್ತಾಯಿದ್ವಿ. ಹೀಗೆ ನಮ್ಮ ಚಿತ್ರೀಕರಣ ಚೆನ್ನಾಗಿ ಸಾಗ್ತಾ ಇದೆ ಸರ್. ಓಕೆ ಸರ್, ನಮಸ್ಕಾರ. ಏನು ಹೇಳ್ತೀವಿ ಸರ್ ಚಿತ್ರದ ಬಗ್ಗೆ? ಚಿತ್ರ ತುಂಬ ಚೆನ್ನಾಗಿ ಆಗ್ತಾಯಿದೆ. ಒಳ್ಳೆ ಮೇಕಿಂಗ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಆರ್ಟಿಸ್ಟ್ಗಳು ಅಷ್ಟೇ ಊರುಗೌಡರು ಪಾತ್ರ ಮಾಡ್ತಿದ್ದಾರೆ. ಒಂದಷ್ಟು ಜನ ತುಂಬ ಕೋಆಪರೇಟ್ ಆಗಿ ಚೆನ್ನಾಗಿ ಗ್ರಾಮಸ್ಥರು, ಮಾಕನಹಳ್ಳಿ ಗ್ರಾಮಸ್ಥರ ಕೋಆಪರೇಟ್ ಮಾಡ್ತಾರೆ. ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಹಳ್ಳಿ ಸೊಡಗು ಫುಲ್ಲು ಬೆಂಚುಗಳು, ತೊಟ್ಟಿ ಮನೆಗಳು ಎಲ್ಲ ತುಂಬ ಅದ್ಭುತವಾಗಿರುವಂಥ ಹಳ್ಳಿ. ಇಂಥ ಕಡೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಹಳ್ಳಿ ಸಬ್ಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಬಂದು ಈಗ ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಬುಡ್ಬುಡಿಕೆ ಪಾತ್ರ ಶಕುನ ಅಂತ ಸಿನಿಮಾ ಹೆಸರೇ ಹೇಳುತ್ತೆ. ಆ ಬುಡ್ಬುಡಿಕೆ ಕ್ಯಾರೆಕ್ಟರ್ ಇಟ್ಕೊಂಡು ಇವತ್ತು ಶೂಟ್ ಮಾಡ್ತಾ ಇದ್ದೀವಿ ನಾವು. ತಮ್ಮ ಡೈರೆಕ್ಷನ್ ಇದು ಎಷ್ಟನೇ ಚಿತ್ರ ಇದು? ನನ್ನ ಡೈರೆಕ್ಷನ್ ಇದು ಮೊದಲನೇ ಸಿನಿಮಾ. ಹಲವಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ-ಡೈರೆಕ್ಟ್ರಾಗಿ ವರ್ಕ್ ಮಾಡ್ಕೊಂಡ್ಬಂದು ಈಗ ನನಗೆ ಮೊದಲನೇ ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸರ್ ಆದರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದು ತಕ್ಕನಾಗೆ ಈಗ ಸಿನಿಮಾ ಮಾಡಬೇಕು. ಸಣ್ಣಗೆ ತಮ್ಮ ಪರಿಚಯ? ನನ್ನ ಪರಿಚಯ ಸುಮಾರು ಒಂದು 15 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 25 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ-ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಈಗ ಒಂದು ಓನಾಗಿ ಸಿನಿಮಾ ಮಾಡಬೇಕಂತ ಡಿಸೈಡ್ ಮಾಡಿದಾಗ ಅನಿಲ್ ಸರ್ ಪ್ರೊಡ್ಯೂಸರ್ ಬಂದು ಅವರು ಕೋಆಪರೇಟ್ ಮಾಡಿ ಅವ್ರ ಕತೆ ಕೇಳಿ ಕತೆ ಒಪ್ಕೊಂಡು ಇದೊಂದು ಸಿನಿಮಾ ಮಾಡೋಣ ಅಂತ ಅವ್ರು ಮುಂದೆ ಬಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಕಾಶ ತಕ್ಕನಾಗಿ ಇವತ್ತು ಸಿನಿಮಾ ಸೆಟ್ಟೇರಿದೆ. ಈಗ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ತಮ್ಮ ಹೆಸರು ಸರ್? ಕಿರಣ್ ಅಂತಾನೆ. ಓಕೆ, ಥ್ಯಾಂಕ್ ಯು. ಹೇಳಿ ಗೌಡ್ರೆ, ನಮಸ್ಕಾರ. ಬನ್ನೂರು ಗ್ರಾಮ ವ್ಯಾಪ್ತಿಯ ಮಾಕನಹಳ್ಳಿಯಲ್ಲಿ ಶಕುನ ಅನ್ನೋ ಚಲನಚಿತ್ರ ನಡೀತಾ ಇದೆ. ಅದರ ಒಂದು ರೂವಾರಿ ಅನಿಲ್ ಕುಮಾರ್ ಅವರು ಪ್ರೊಡ್ಯೂಸರು, ಕಿರಣ್ ಸರ್ ಅವರು ನಿರ್ದೇಶಕರು. ಈ ಒಂದು ಚಿತ್ರತಂಡ ತುಂಬ ಅದ್ಧೂರಿಯಾಗಿ ಚಲನಚಿತ್ರ ಚಿತ್ರೀಕರಣ ನಡೀತಾ ಇದೆ ತಾರಾ ಬಳಗದೊಂದಿಗೆ. ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಬನ್ನೂರು ಇತಿಹಾಸದಲ್ಲಿ ಚಲನಚಿತ್ರಗಳು ಹಿಂದೆ ಎಲ್ಲ ಶೂಟ್ ಮಾಡ್ತಾಯಿದ್ರು, ಕಾರಣಾಂತರದಿಂದ ನಿಂತೋಯ್ತು. ಅದು ಮಾದೇಪುರ ಶಿಫ್ಟ್ ಆಯಿತು. ಬಟ್ ಇವತ್ತು ನಿಮ್ಮ ಒಂದು ಕಲಾವಿದ ತಂಡ ಏನು ನಮ್ಮ ಚಾಮನಹಳ್ಳಿ ಭಾಗದವರು, ನಮ್ಮ ಬನ್ನೂರು ಭಾಗದವರು, ಸೀನಣ್ಣವರು, ನಮ್ಮ ಗೌಡ್ರೆಲ್ಲ ಪುಟ್ಟಗೌಡ್ರೆಲ್ಲ ಇರೋದ್ರಿಂದ ಇವತ್ತು ಬನ್ನೂರಲ್ಲೂ ಕೂಡ ಚಿತ್ರಣ ಮಾಡುವಂಥ ಒಂದು ಸೌಭಾಗ್ಯ ತಾವಿಂದ ಇವತ್ತು ಕಲಿಸ್ಕೊಟ್ಟಿದ್ರು. ನಿಜವಲ್ಲೂ ಖುಷಿ ಆಗುತ್ತೆ. ಬನ್ನೂರು ಸುತ್ತಮುತ್ತ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳಗಳಿವೆ, ಐತಿಹಾಸಿಕದಂಥ ಒಂದು ಸ್ಥಳಗಳಿವೆ. ಆ ಒಂದು ಕಾರಣಕ್ಕೆ ಈ ಒಂದು ಸುತ್ತಮುತ್ತ ಸಾಲದಕ್ಕೆ ಬನ್ನೂರು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಈ ಒಂದು ಚಿತ್ರೀಕರಣಕ್ಕೆ ತುಂಬ ಸಹಕರಿಸ್ತಾರೆ. ಯಾವುದೇ ಒಂದು ಗೊಂದಲ ತೊಂದರೆ ಕೊಡುವಂಥ ಒಂದು ಸನ್ನಿವೇಶ ಇರೋದಿಲ್ಲ ನಮ್ಮ ಜನಾಂಗದವರು. ಆ ಒಂದು ಕಾರಣಕ್ಕೆ ಚಿತ್ರತಂಡದವರು ಈಗ ಅತಳಿಲೇ ಇರ್ಬೋದು, ಹೌದು, ಸುಮಾರು ಚಿತ್ರಗಳು ಒಟ್ಟಿನಲ್ಲಿ ನಮ್ಮ ಬನ್ನೂರು ಇಡೀ ರಾಜ್ಯದಲ್ಲಿ ಪ್ರಶಸ್ತ ಇದೆ ತಮ್ಮ ಮೂಲಕ, ಕಲಾವಿದರ ಮೂಲಕ. ಹೌದು, ತುಂಬ ಚೆನ್ನಾಗಿ ನಡೀತಾ ಇದೆ. ಉದಾಹರಣೆಗೆ ತೋತಾಪುರಿ 3 ತಿಂಗಳು ಇಲ್ಲೇ ಚಿತ್ರೀಕರಣ ನಡೀತು. ಸಹಕರಿಸ್ತಾರೆ ನಮ್ಮ ಜನ ಅಂತ ಈ ಚಿತ್ರತಂಡಕ್ಕೆ ಅರಿವಾಗಿದೆ. ಆ ಒಂದು ಕಾರಣಕ್ಕೆ ಚಿತ್ರೀಕರಣ ಈ ಭಾಗದಲ್ಲಿ ಹೆಚ್ಚಿಗೆ ನಡೀತಾ ಇದೆ. ನಾವು ಕೂಡ ಶುಭಾಶಯ ನಿಮ್ಗೆ ಕೋರ್ತೀವಿ. ಹಾಗಾಗಿ ಒಳ್ಳೇದಾಗಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪಾತ್ರ? ಸರ್, ನನ್ನ ಪಾತ್ರ ಬುಡುಬುಡಿಕೆ ಭೈರವ ಅಂತೇಳಿ. ಸಾಕಷ್ಟು ಒಂದು 7-8 ವರ್ಷ ಆಯಿತು ಇಂಡಸ್ಟ್ರಿ ಬಂದು. ಸಾಕಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ. ಯಾವ್ದು ಮಾಡಿದ್ದೀರಿ ಸರ್? ಸರ್, ನಾನು ಬೆಂಗಳೂರು ಅಂಡರ್ವರ್ಲ್ಡ್, ಅಧ್ಯಕ್ಷ ಏನ್ ಅಮೆರಿಕ, ರಾಜವಿಷ್ಣು, ಪುನೀತ್ ಸರ್ ಇಂದ ಹಿಡಿದು KGF, ಮತ್ತೆ ಇವಾಗ ಧ್ರುವ ಸರ್ಜಾ ಅವ್ರದ್ದು KD, ನಮ್ಮ ಪ್ರಜ್ವಲ್ ಅವ್ರದ್ದು ಚೀತಾ, ಸಾಕಷ್ಟು ಸಿನಿಮಾದಲ್ಲ ಫೈಟ್ರು ನಾವು. ಅಂದ್ರೆ ಗ್ಯಾಂಗು ಅಲ್ಲಿ ಹೊಡೆದ. ಬಟ್ ಇದೊಂದು ಕಾನ್ಸೆಪ್ಟ್ ಹೊಸಾಗಿ ಅಂತ ಕಾಣುತ್ತೆ ನಿಮಗೆ? ನನಗೆ ನನ್ನ ಒಂದು ಜರ್ನಿನಲ್ಲಿ ಒಂದು ಹೊಸ ಕಾಸ್ಟ್ಯೂಮ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಬುಡುಬುಡಿಕೆ ಅಂತ ಹೇಳಿದಾಗ ನಾನು ಒಂದ್ಸಲ ಗಾಬರಿ ಆಯ್ತು. ಏನಪ್ಪ, ನಾವು ಫೈಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎದ್ದೆ ಬಿದ್ದು ಒದ್ದಾಡ್ಕೊಂಡಿದ್ದವರು ಕರ್ಕೊಂಬಂದು ಬುಡುಬುಡಿಕೆ ಸಾಲು ಪೇಜ್ ಗಟ್ಲೆ ಡೈಲಾಗ್ಗಳು, ಈ ಬುಡುಬುಡಿಕೆ ಒಂದು ಕೈಲಿ, ಇವೆಲ್ಲ ನಮ್ಗೆ ಬಹಳ ಕಷ್ಟ ಆಯ್ತು. ಆದ್ರೂ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಬಿಡೋರಲ್ಲ. ಅವರು ಎಷ್ಟೇ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು ಅಂತ ಹೇಳಿ ನಮ್ ಕೈ ಮಾಡಿಸ್ತಾ ಇದ್ದಾರೆ. ನಮ್ಮ ಅನಿಲ್ ಸರ್ ನನಗೆ ಸುಮಾರು ಒಂದು 6-7 ವರ್ಷದ ಪರಿಚಯ.
ಅವರ ಒಂದು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾನ ಕೊಡಬೇಕು ಅಂತ ನಾವೆಲ್ಲರೂ ಈ ಜಾಗದಲ್ಲಿ ಸೇರ್ಕೊಂಡಿದ್ದೀವಿ. ಈ ಒಂದು ಶಕುನ ಅನ್ನೋ ಸಿನಿಮಾಗೆ ಒಳ್ಳೆಯದಾಗಲಿ ಸರ್. ಆಲ್ ದ ಬೆಸ್ಟ್. ನಮಸ್ಕಾರ.